ಈ ಪರಿವರ್ತನೆ ಮನುಷ್ಯನಲ್ಲಿ ಹೆಂಗ್ ಪರಿವರ್ತನೆ ಆಗಬೇಕು ಏನು ಆಗಬೇಕು ಅಂತ ಇನ್ನು ನಾನು 20 ನಿಮಿಷ ಮಾತಾಡಿದ್ರೆ ನಿಮಗೆಲ್ಲ ಬೋರ್ ಆಗುತ್ತೆ. ಯಾಕಂದ್ರೆ ಲಕ್ಷ್ಮಿ ಅದನ್ನ ದೀರ್ಘವಾಗಿ ಅರ್ಥಪೂರ್ಣವಾಗಿ ನಿಮಗೆಲ್ಲ ವಿವರಿಸಿದ್ದಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ದಿರಾ ಇವತ್ತಿನ ದಿನದಲ್ಲಿ ಇಂಥ ಒಂದು ಶಾಖೆಗಳು ನಮ್ಮ ನಾಡಿಗೆ ನಮ್ಮ ಸೊಸೈಟಿಗೆ ಬೇಕಾಗಿರೋದು ಮುಖ್ಯ. ಸೊ ಇಂಥ ಒಂದು ಸಂಸ್ಥೆಗೆ ಒಂದು ಜಾಗ ಅಂದರೆ ಅವ್ರಿಗೊಂದು ಅನುಕೂಲವಾಗಿ ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಜಾಗ ಬೇಕು, ನೆಲೆ ಬೇಕು ಅಂತ ನಮ್ಮ ಪ್ರಮೀಳಕ್ಕವರು, ಉಮಾಕ್ಕವರು, ಲಿಂಗಣ್ಣವರು, ನಮ್ಮ ಶಾರದಕ್ಕವರು ಎಲ್ಲ ಬಂದು ನಮ್ಮನ್ನು ಕೇಳಿದಾಗ ಎಲ್ಲರೂ ಒಂದು ಕಡೆ ನಮ್ಮ ಶಾಸಕರಾದ ಕೃಷ್ಣ ಬೈರೇಗೌಡರಿಗೆ ಅವ್ರು ವಿವರಿಸ್ಬಿಟ್ಟು ಅವ್ರನ್ನ ಕೇಳಿಕೊಂಡು ಒಂದು ಯಾವುದೋ ಒಂದು ಗೌರ್ಮೆಂಟ್ ಜಾಗದಲ್ಲಿ ಒಂದು ಜಾಗ ಮಾಡಿಕೊಡಿ ಅಂತ ನಮ್ಗೆ ಕೇಳಿದಾಗ ನಾವು ನಮ್ಮ ಮನೆಯವರು ಎಲ್ಲ ನಮ್ಮ ಬ್ರಹ್ಮಕುಮಾರಿ ಸಮಾಜದವ್ರು ಹೋಗಿ ನಮ್ಮ ಕೃಷ್ಣ ಬೈರೇಗೌಡರನ್ನು ಮೀಟ್ ಮಾಡಿ, ಸರ್ ಹಿಂಗಿದೆ ಈ ಬ್ರಹ್ಮಕುಮಾರಿ ಸಮಾಜದವ್ರಿಗೆ ಒಂದು ಬಾಡಿಗೆ ಜಾಗದಲ್ಲಿ ಅವರು ಇವತ್ತು ಅವರು ಸಂಸ್ಥೆ ನಡೆಸ್ತಾ ಇದ್ದಾರೆ, ಕಷ್ಟ ಆಗ್ತಿದೆ, ಬಸ್ ಚಿಕ್ಕದಾಗಿದೆ ಜಾಗ. ಸೊ ನಾವು ಸ್ವಲ್ಪ ನಮ್ಮ ಸರ್ಕಾರಿ ಜಾಗದಲ್ಲಿ ಯಾವ್ದಾರ ಒಂದು ಅನುವು ಮಾಡಿಕೊಟ್ರೆ ಜಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದಾಗ ಅವರು ಅದನ್ನ ಯೋಚನೆ ಮಾಡಿ ಪರ್ಸ್ನಲ್ ಆಗಿ ಅವ್ರು ಬಂದು ವಿಸಿಟ್ ಮಾಡಿ ಇಷ್ಟು ಜಾಗ ಆದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಇವತ್ತೊಂದು ಸರ್ಕಾರಿ ಜಾಗ ಒಂದು 4,000-4,500 ಅಡಿ ವಿತ್ ಕಟ್ಟಡ ಕೊಡಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ನಾವೇ ಆಗಲಿ ಇವತ್ತು ಈ ಒಂದು ಕಟ್ಟಡ ಹಾಗೂ ಈ ಜಾಗದ್ದು ನಾನು ಅದ್ರದ್ದು ಬೆಲೆ ಕಟ್ಟಕ್ಕೆ ಹೋಗ್ತಿಲ್ಲ, ಬಟ್ ಮಾಹಿತಿ ಹೇಳ್ಬೇಕಾಗಿ ಬರುತ್ತೆ. ಇವತ್ತು ನಾವು ಈ ಕಟ್ಟಡ ಹಾಗೂ ಈ ಜಾಗ ಬ್ರಹ್ಮಕುಮಾರಿ ಸಮಾಜದವ್ರು ಎಲ್ಲನ ಒಂದು ಕಡೆ ಅವರೇ ಸ್ವಯಂ ಆಗಿ ಖರೀದಿ ಮಾಡಬೇಕು ಇಲ್ಲ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮಾರು ಎಷ್ಟು ಕೋಟಿಗಳಾಗುತ್ತೆ ನೀವೇ ಅಂದಾಜು ಮಾಡಬೇಕು. ಇವತ್ತು ಇದೇ ವಿದ್ಯಾರ್ಥಿಪುರದಲ್ಲಿ 4,000 ಅಡಿ ಕೊಡಬೇಕು ಅಂದರೆ ನಾವು ಹೆಚ್ಚು ಕಡಿಮೆ 8-10 ಕೋಟಿ ಆಗುತ್ತೆ ಜಾಗ ಕೊಡಬೇಕು ಅಂದ್ರೆ. ಸೊ ತಿರ್ಗಾ ಅದಕ್ಕೆ ಕಟ್ಟಡ, ಸೊ ಇವೆಲ್ಲ ಯೋಚನೆ ಮಾಡಬೇಕು. ಇಂಥ ಒಂದು ಏನು ಒಳ್ಳೆ ಜಾಗನ ಅನುಕೂಲಕ್ಕೆ ನಮ್ಮೆಲ್ಲ ಹಿರಿಯರಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇದನ್ನ ಸಾಕಾರ ಮಾಡಿ ಈ ಜಾಗನ ಅನುಮೋದನೆ ಮಾಡಿಸಿ ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಮೊದಲಿಗೆ ನಮ್ಮ ಶಾಸಕರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಅನಂತ ನಮಸ್ಕಾರಗಳು. ಏನಕ್ಕೆ ಅವ್ರ ಹೆಸರು ನಾವು ಪದೇ ಪದೇ ಹೇಳ್ತೀವಿ ಅಂದರೆ ಇವತ್ತಿನ ಈ ಕೊಡಗು ರಾಜಕಾರಣ ನಿಮಗೆ ಗೊತ್ತಿದೆ. ನಾವು ರಾಜಕಾರಣಿಗಳೇ, ಇಲ್ಲ ಅಂತ ನಾವು ಹೇಳೋಕೆ ಹೋಗಲ್ಲ. ಬಟ್ ಇವತ್ತಿನ ರಾಜಕಾರಣ ಯಾವ ಕೀಳು ಮಟ್ಟಕ್ಕೆ ಇಳಿದಿದೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಮಾತಾಡೋಕೆ ಹೋಗಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ರಾಜಕೀಯ ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರು ಅಂತ ಒಂದು ಎಜುಕೇಟೆಡು ಸಂಸ್ಕಾರಸ್ಥರು ಒಳ್ಳೆಯವರು ಏನೋ ರಾಜಕೀಯದಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಸೊಸೈಟಿ ಇನ್ನು ಯಾವ ಮಟ್ಟಕ್ಕೆ ಹಾಳಾಗುತ್ತೆ ಅಂತ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಸೊ ಇಂಥ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಾಗಲಿ ಎಲ್ಲ ಪಕ್ಷದಲ್ಲಿ ಇಂಥ ರಾಜಕಾರಣಿಗಳು ಉಟ್ಕೊಳ್ಬೇಕು. ಇಂಥ ರಾಜಕಾರಣಿಗಳು ಉಟ್ಕೊಂಡ್ರೇ ಮುಂದಿನ ದಿನದಲ್ಲಿ ನಿಮಗೆ, ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಏನೇನೋ ಒಂದು ಒಳ್ಳೇದಾಗುವಂಥ ಏನು ಯೋಚನೆ ಇಲ್ಲ ಕಲ್ಪನೆ ನಮಗಿರುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ. ಇವಾಗ ನಂದೇ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಮೊದಲು ಒಂದು 15-20 ವರ್ಷದ ನೋಡಿದ ರಾಜಕಾರಣಕ್ಕೂ ಇವತ್ತಕ್ಕೂ ಬಹಳ ವ್ಯತ್ಯಾಸ ಇದೆ. ಒಂದೊಂದ್ಸಲಿ ಅನ್ಸುತ್ತೆ ಏನಕ್ಕಪ್ಪ ಈ ರಾಜಕೀಯಕ್ಕೆ ನಾವು ಕಾಲಿಟ್ವಿ, ಏನೋ ಎಲ್ಲೋ ಹಿಂದೆ ಎಲ್ಲೋ ಇಟ್ಕೊಂಡು ನಮ್ಮ ಕೈಲಿ ಆಗಿದ್ದು ಒಂದು ಸೊಸೈಟಿ ಸರ್ವಿಸ್ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಈಗೇನಾಗಿದೆ, ರಾಜಕೀಯಕ್ಕೆ ಬಂದ್ಬಿಟ್ಟಿದ್ವಿ, ಹೆಜ್ಜೆ ಮುಂದೆ ಇಡೋಕ್ಕೂ ಮನ್ಸು ಬರಲ್ಲ, ಹಿಂದೆ ಇಡೋಕ್ಕೂ ಮನ್ಸು ಬರಲ್ಲ. ಯಾಕಂದ್ರೆ ಆ ಸಿಸ್ಟಮು ಅಷ್ಟು ಕೊಳಕಾಗಿದೆ. ಆ ಕೊಳಕಾಗಿರೋದು ರಾಜಕಾರಣಿಗಳಿಂದ ಅಂತ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ನಾವು ಇಲ್ಲಿರೋರು ಎಲ್ಲರಿಂದ ಸೇರಿ ನಾವು ಸ್ವಾರ್ಥಿಗಳಾಗಿದ್ದೀವಿ, ತುಂಬಾ ಸ್ವಾರ್ಥಿಗಳಾಗಿದ್ದೀವಿ. ನಮ್ಮ ಸ್ವಾರ್ಥಕ್ಕೆ ನಮ್ಮ ಸಿಸ್ಟಮ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು ನಮಗೆ ಸ್ವಾರ್ಥಿಗಳು ಅಂದ್ರೆ ಏನು, ನಮಗೆ ಜೀವನ ನಡೆಸಕ್ಕೆ 10 ರೂಪಾಯಿ ಸಾಕು ಅಂತ ಹೇಳಿದ್ರೆ ನಾವು ₹1,00,000 ಸಂಪಾದನೆ ಮಾಡಕ್ಕೆ ಹೋಗೋದು. ₹1,00,000 ಸಂಪಾದನೆ ಮಾಡೋದು ಸುಲಭ ಅಲ್ಲ. ಅದಕ್ಕೆ ನಾನಾ ರೀತಿ, ನಾನಾ ತಪ್ಪುಗಳು, ನಾನಾ ರೀತಿಯಲ್ಲಿ ನಾವೇ ಅದನ್ನ ಸಮಾಜಕ್ಕೆ ಕೆಡಿಸ್ತೀವಿ. ಆ ಸಮಾಜನ ಕೆಡ್ಸಕ್ ಹೋದಾಗ ಆ ಸಿಸ್ಟಮ್ ಅನ್ನು ಕೆಡಿಸ್ತೀವಿ ನಾವು. ಸಿಸ್ಟಮ್ ಕೆಟ್ಟಾಗ ಸಿಸ್ಟಮ್ ಅಲ್ಲಿರೋ ಅಫಿಷಿಯಲ್ಸ್ ಕೆಡ್ತಾರೆ, ಅಫಿಷಿಯಲ್ಸ್ ಕೆಟ್ಟರೆ ರಾಜಕಾರಣಿಗಳು ಕೆಡ್ತಾರೆ. ಅದೇ ರೀತಿ ಸೊ ಈ ಸಿಸ್ಟಮ್ನ ಪರಿವರ್ತನೆ ಫಸ್ಟ್ ನಾವುಗಳೆಲ್ಲ ಸೇರಿ ಮಾಡಿ ಹೋದ್ರೆ ಮುಂದಕ್ಕೆ
ಏನೋ ಸೊಸೈಟಿ ಒಳ್ಳೇದಾಗುತ್ತೆ ಅಂತ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿರೋದು. ಏನಕ್ಕೆ ಅಂದರೆ ಇವತ್ತೆಲ್ಲರೂ ಆವಾಗ ಹೇಳ್ತಿದ್ದಾಗೆ ರಾಜಕಾರಣಿಗಳು ಅಂದರೆ ಭ್ರಷ್ಟರು, ಬರೀ ಭ್ರಷ್ಟಾಚಾರಿ, ಬೇರೆ ಇನ್ನೇನು ಇಲ್ಲ ಅವ್ರ ಕೆಲಸ, ಅಲ್ಲಿ ಬರೋದೇ ದುಡ್ಡು ಮಾಡೋಕ್ಕೆ, ಇಲ್ಲ ಅಲ್ಲಿ ಬರೋದೇ ಏನೋ ಒಂದು ಬೇರೆ ಕಾರಣಕ್ಕೆ ಏನೋ ಒಂದು ಏನು ಭಾವನೆ ಇದೆಯಲ್ಲ ಅದು ಫಸ್ಟು ತೊಲಗಬೇಕು. ಅದು ತೊಲಗಬೇಕು ಅಂದರೆ ಇಂಥ ಬ್ರಹ್ಮಕುಮಾರಿ ಸಮಾಜ ಅಂತ ಸಂಸ್ಥೆಗಳು ಉಟ್ಕೊಳ್ಬೇಕು, ಕೃಷ್ಣ ಬೈರೇಗೌಡರಂಥ ರಾಜಕಾರಣಿಗಳು ಉಟ್ಕೊಳ್ಳೋಬೇಕು. ಇದೆಲ್ಲ ಒಬ್ರಿಗೊಬ್ರು ಈಗ ಒಂಥರ ಏನಂತೀವಿ, ಆ ಚೈನ್ ಲಿಂಕ್ ನಮಗೆ ಒಂಥರ ಏನು ಹೇಳ್ತೀವಿ, ಫೌಂಡೇಶನ್ ಇಂದ ಬಿಲ್ಡ್ ಆಗಬೇಕಾಗಿದೆ. ಇವತ್ತು ನಮ್ಗೆ ನೋಡೋಕೆ ಅನ್ಸ್ಬೋದು ಭಾರತ ನಾವೇನೋ ಡೆವಲಪ್ ಆಗಿ ಹೋಗಿದ್ದೀವಿ, ಎಲ್ಲೋ ಇದ್ದೀವಿ ಅಂತ, ಬಟ್ ಇನ್ನೂ ಸಾಲದು. ಯಾಕಂದರೆ ನಾವಿನ್ನೂ ಆ ಗುಣಮಟ್ಟ ಏನಂತೀವಿ, ಕ್ವಾಲಿಟಿ ಆಫ್ ಲೈಫ್. ಕ್ವಾಲಿಟಿ ಆಫ್ ಲೈಫ್ ಅಂದರೆ ತಿನ್ನೋದು, ಕಾರಲ್ಲಿ ಓಡಾಡೋದು, ಬಟ್ಟೆ ಹಾಕೊಳ್ಳೋದಲ್ಲ. ನಮ್ಮ ಕ್ವಾಲಿಟಿ ಆಫ್ ಮೈಂಡ್ ಅಂಡ್ ಇದು ಅದ್ರದ್ದು ಶುದ್ಧ ಆಗ್ಬೇಕು. ನಾವು ಅದನ್ನ ಕ್ಲೀನ್ ಮಾಡಿಕೊಂಡು ನಾವು ಸೊಸೈಟಿ ಜೊತೆ ಅನ್ಯೋನ್ಯವಾಗಿದ್ದರೆ ಆ ಕೊಡುಗೆನೆ ನಾವು ಹುಟ್ಟಿದಕ್ಕೆ ಸಾರ್ಥಕ. ಆ ಪರಿವರ್ತನೆ ಮಾಡಿಕೊಂಡು ನಾವು ಅದನ್ನ ಸಮಾಜಕ್ಕೆ ನೀಡಿದ್ರೆ ನಾವೊಂದು ಜನ್ಮ ಏನೆತ್ತಿದೀವೋ ಅದಕ್ಕೆ ದೊಡ್ಡ ಸಾರ್ಥಕ ಇರುತ್ತೆ ಅಂತ ಹೇಳ್ತಾ, ಸೊ ಇಂಥ ಸಾರ್ಥಕತೆಯ ಸಾರ್ಥಕತೆಯ ಅಂಗವಾಗಿ ಇಂಥ ಬ್ರಹ್ಮಕುಮಾರಿ ಸಮಾಜದ ಸಂಸ್ಥೆಗಳು ನೀವೇನು ಸೇವೆ ಮಾಡ್ತಿದ್ದೀರೋ, ನೀವೇನು ಪರಿವರ್ತನೆಗೆ ಏನು ಬೋಧನೆ ಕೊಡ್ತಿದ್ದೀರೋ ಅದನ್ನ ಇನ್ನೂ ಗಟ್ಟಿಯಾಗಿ ಮಾಡಿ ನಿಮ್ಮ ಪರ ನಾವು ಯಾವತ್ತೂ ಇರ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲ ಧನ್ಯವಾದಗಳು.